ಸೊ ಗೈಸ್ ಗುಡ್ ಮಾರ್ನಿಂಗ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಜಾತ್ರೆ ಐತೆ ಕೋದಂಡರಾಮ ಟೆಂಪಲ್ದು. ಇವತ್ತು ತೇರು ಎಳಿತಾರೆ ಜಾತ್ರೆಯಲ್ಲಿ. ನಮ್ಮ ರಿಲೇಟಿವ್ ಎಲ್ಲ ಬಂದಿದ್ರು. ನಾವು ಹೋಗಿರೋ ಟೈಮಲ್ಲಿ ಇನ್ನು ತೇರಲ್ಲಿ ದೇವ್ರು ಕೂರಿಸಿದ್ದಿಲ್ಲ, ಕಳಶ ಎಲ್ಲ ಕೂರಿಸಿ ಎಲ್ಲ ತೇರೆಲ್ಲ ತುಂಬ ಅಲಂಕಾರ ಚೆನ್ನಾಗಿ ಮಾಡಿತ್ತು. ಹಾಗಾಗಿ ಸ್ವಲ್ಪ ಅಲ್ಲಿ ಹಿಂಗೆ ರೌಂಡ್ ಹಾಕ್ಕೊಂಡು ಬರೋಣ ದೇವ್ರು ಕೂರಿಸುವಾಗ ತೇರಲ್ಲಿ. ಹಂಗೆ ಹೋಗಿ ಸುತ್ತಮುತ್ತ ಎಲ್ಲ ಸ್ವಲ್ಪ ರೌಂಡ್ ಹಾಕ್ಕೊಂಡು ಬಂದರೆ ತೇರಲ್ಲಿ ದೇವ್ರು ಕೂರಿಸ್ತಾಯಿದ್ರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಚಿಕ್ಕ ಜಾಟ ನೋಡಿದ್ದೀರಾ ಅಂದ್ಕೊತೀನಿ. ಕ್ರೈನಲ್ಲಿ ಕೂರಿಸ್ತಾರೆ, ಇವರು ಕೈಯಲ್ಲೇ ಎತ್ತಿ ತೇರೊಳಗಡೆ ಕೂರಿಸ್ತಾರೆ ಅಂದ್ಕೊತೀನಿ. ಕ್ರೈನ್ ಯಾವುದು ಯೂಸ್ ಮಾಡಿಲ್ಲ ಇವರು. ಇನ್ನೇನು ತೇರು ಎಳೆಯೋದು ಸ್ಟಾರ್ಟ್ ಆಯಿತು. ದೇವ್ರು ಕೂರಿಸೋದು ತೇರ ಮೇಲೆ ಇವಾಗ ಎಳಿತಾರೆ. ದೇವ್ರನ್ನ ತೇರಲ್ಲಿ ಕೂರಿಸೋದಾಯಿತು. ಇಲ್ಲಿ ದೇವ್ರ ವೇಷ ಹಾಕ್ಕೊಂಡು ಬರ್ತಾರೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸೊ ಗೈಸ್, ಈ ಟೈಮ್ ಜಾತ್ರೆದಲ್ಲಿ ನಮ್ಮ ಉಳ್ಮದಲ್ಲಿ ಹೆಲಿಕಾಪ್ಟರ್ ಕರೆಸಿದ್ರು. ಏನಕ್ಕೆ ಅಂದರೆ ತೇರ ಮೇಲೆ ಹೂವು ಹಾಕೋಕ್ಕೆ. ಮೇಲಿಂದ ಅವರು ಹೆಲಿಕಾಪ್ಟರಿಂದ ತೇರಿಗೆ ಹೂವು ಹಾಕ್ತಾರೆ. ತುಂಬ ಸೂಪರಾಗಿರೋದು ನೋಡೋಕ್ಕೆ. ನಿಮ್ಮ ವಿಡಿಯೋದಲ್ಲಿ ನೋಡಿಸ್ತೀನಿ ನೋಡಿ. ಟೈಮಿಂಗ್ಸ್ ಹಾಕೋರೆ 1:15 1:15 ಆ ಹೆಲಿಕಾಪ್ಟರ್ ಬರುತ್ತೆ. ನೋಡಿದ್ರೆ ಮೇಲೆ ನೋಡಿದ್ರೆ ಹೆಲಿಕಾಪ್ಟರ್ ಬಂತು ಗೈಸ್. ಹೂವು ಎಲ್ಲ ಹಾಕೋದು ನೋಡಿ. ಸೊ ಗೈಸ್, ಹೆಲಿಕಾಪ್ಟರಿಂದ ಹೂವು ಹಾಕೋ ಸ್ಟಾರ್ಟ್ ಮಾಡಿಕೊಂಡ್ರು. 2-3 ಟೈಮ್ಸ್ ತನಕ ಹಾಕ್ತಾರೆ ಅಂದ್ಕೊತೀನಿ. ನೋಡಿ, ನಾನು ಅಬ್ಸರ್ವ್ ಮಾಡಿದಂಗೆ 3 ಟೈಮ್ಸ್ ಹಾಕಿದ್ರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅದು. ಕಲರ್ ಗಾಡಿ ಪಕ್ಕ ಇದೆ. ಇವಾಗ ಹೆಲಿಕಾಪ್ಟರ್ ಎಲ್ಲ ಹೋಯ್ತು. 3 ಟೈಮ್ಸ್ ಹೂವು ಎಲ್ಲ ಹಾಕಿ ತೇರ್ಗೆ ಹೋಯ್ತು. ಇವಾಗ ತೇರು ಎಳೀತವ್ರೆ. ಟೈಮಿಂಗ್ಸ್ ಇರುತ್ತೆ, ಆ ಟೈಮಿಂಗ್ ಎಳೆಯಬೇಕು ಅಂದ್ಬಿಟ್ಟು ಇವಾಗ ಎಳ್ದು ಹೋಗ್ತಾರೆ ಗೈಸ್. ನಾವು ಸುಸ್ತಾಗಿತ್ತಲ್ಲ, ಅದಕ್ಕೆ ಇವಾಗ ಬೆಳಗ್ಗೆಯಿಂದ ಇಲ್ಲೇ ಇದ್ವಿ. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲರೂ ಸಾಯಂಕಾಲ ಹೋಗೋಣ ಅಂದ್ಕೊಂಡು ಪ್ಲ್ಯಾನಲ್ಲಿದ್ವಿ. ನಾನು ಮತ್ತು ನಮ್ಮ ತಮ್ಮ ಮತ್ತು ನಮ್ಮ ಅಕ್ಕ, ನಮ್ಮ ತಂಗಿ ಎಲ್ಲ ಹೋಗಿದ್ವಿ ಶಾಪಿಂಗ್ ಮಾಡೋಕ್ಕೆ. ಅಂದರೆ ಸುಮ್ಮನೆ ಸುತ್ತಾಕೊಂಬರಕ್ಕೆ ಹೋಗಿದ್ವಿ. ಹಂಗೆ ನಮ್ಮ ತಂಗಿ ಏನೋ ಇಸ್ಕೊಂಡು ಶಾಪಿಂಗ್ ಮಾಡಿಕೊಂಡು ಇವತ್ತು ಕರ್ಗ ನೋಡೋಣ ಅಂದ್ಕೊಂಡಿದ್ವಿ ಪ್ಲ್ಯಾನಲ್ಲಿ. ನಾನು ಮತ್ತು ನಮ್ಮ ಅಕ್ಕ, ನಮ್ಮ ಅಣ್ಣ ಎಲ್ಲರೂ ಬರ್ತಾರೆ. ಅದೇ ಗೈಸ್, ಇಲ್ಲಿ ಆರ್ಕೆಸ್ಟ್ರಾ ನಡೀತೈತೆ, ಅಂದರೆ ಸ್ಟೇಜ್ ಪ್ರೋಗ್ರಾಮ್ ಡ್ರಾಮಾ ಥರ ನಡೀತೈತೆ. ನೆಕ್ಸ್ಟು ಕರ್ಗ ನೋಡಿ ವಿಡಿಯೋ ಹಾಕ್ತೀನಿ ಗೈಸ್. ನೋಡಿ ಗೈಸ್, ಕರ್ಗ ಎಲ್ಲ ಆದಮೇಲೆ ಇಲ್ಲಿ ಪಲ್ಲಕ್ಕಿ ಸ್ಟಾರ್ಟ್ ಆಗುತ್ತೆ. ಪಲ್ಲಕ್ಕಿ ನೋಡಿಲ್ಲ, ಕರ್ಗ ಮುಗಿಯೋ ತನಕ ಬೆಳಗ್ಗೆ ತನಕ ಪಲ್ಲಕ್ಕಿಗಳು ಜಾಸ್ತಿ ಇರುತ್ತೆ. ಎಷ್ಟು ಪಲ್ಲಕ್ಕಿ ಇಲ್ಲ ಗೊತ್ತಿಲ್ಲ ಗೈಸ್. ಒಂದು ಮ್ಯಾಕ್ಸಿಮಮ್ ನನಗೆ ಗೊತ್ತಂಗೆ 51 ಪಲ್ಲಕ್ಕಿ ಇರ್ಬೋದು. ಅದರಲ್ಲಿ ನಿಮಗೆ ಒಂದು 2-3 ನೋಡಿಸಿದ್ದೀನಿ. ಗೈಸ್, ನೈಟ್ ಆಯಿತು. ಈ ಪಲ್ಲಕ್ಕಿ ಬಂದುಬಿಟ್ಟು ತೇರಲ್ಲಿ ಕೂರಿಸಿದ್ರಲ್ಲ ಕೋದಂಡರಾಮ ಟೆಂಪಲ್ ರಾಮದೇವ್ರನ್ನ. ಸ್ವಲ್ಪ ಪಲ್ಲಕ್ಕಿ ಎಲ್ಲ ನೋಡಿಕೊಂಡು ನಾನು ಮತ್ತು ನಮ್ಮ ಅಣ್ಣ, ನಮ್ಮ ತಮ್ಮ ಎಲ್ಲ ಕರ್ಗ ಕಾಯ್ತಾ ಇದ್ವಿ. ಕರ್ಗ ನೋಡೋಣ ಅಂದ್ಬಿಟ್ಟು ನೈಟೆಲ್ಲ ಆಚೆನೇ ಇದ್ವಿ ಗೈಸ್. ನೆಕ್ಸ್ಟ್ ಕರ್ಗ ವಿಡಿಯೋ ಹಾಕ್ತೀನಿ ನೋಡಿ.
ಚಚ್ಚು